ದುಃಖ ಅನುಭವಿಸಿದವನು ಭವಿಷ್ಯದಲ್ಲಿ ಸುಖಿಜೀವಿಯಾಗಿ ಬದುಕುತ್ತಾನೆ. ಅದೇ ದುಃಖ ಕೊಟ್ಟವನು ಭವಿಷ್ಯದಲ್ಲಿ ಸುಖಿಜೀವಿಯಾಗಿರುವುದು ಅಸಾಧ್ಯದ ಮಾತು ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮಕರ ರಾಶಿಯ ಸೆಪ್ಟೆಂಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಇವಾಗಲೇ ನೀವು ಗಣೇಶ ಹಬ್ಬ ಎಲ್ಲ ಮುಗಿಸಿದ್ದೀರಿ. ಜೀವನದಲ್ಲಿ ಒಂದು ಸಂತೋಷ, ಸಂತಸ, ಒಂದು ಆನಂದಮಯವಾದಂಥ ಒಂದು ಸಮಯವನ್ನು ಕೂಡ ಕಳೆದಿದ್ರಿ. ಅದೇ ರೀತಿಯಾಗಿ ಈ ಸೆಪ್ಟೆಂಬರ್ ಕೂಡ ಅಷ್ಟೇ ಆನಂದಭರಿತವಾಗಿ ನಿಮ್ಮ ಜೀವನದಲ್ಲಿ ಸಾಗುವಂಥದ್ದು. ಯಾವತ್ತೂ ಕೂಡ ನಾವು ಭವಿಷ್ಯದಲ್ಲಿ ಆಗುವಂಥ ಕೇಡನ್ನು ಮನಸ್ಸಲ್ಲಿ ಇಟ್ಕೊಳ್ದೇನೆ ಭವಿಷ್ಯದಲ್ಲಿ ಬರುವಂಥ ಒಳ್ಳೆಯ ದಿನಗಳನ್ನು ನಾವು ಸ್ಮರಿಸ್ಕೊಂಡು ಅದ್ರ ಬಗ್ಗೆ ನಾವು ಒಂದು ಕಾರ್ಯೋನ್ಮುಖರಾಗಿ ಕೆಲಸ ಮಾಡುವಂಥದ್ದು ಅತಿ ಉತ್ತಮ. ಅದರಲ್ಲೂ ಕೂಡ ವಿಶೇಷವಾಗಿ ಈ ಸೆಪ್ಟೆಂಬರ್ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಹೇಳುವಂಥದ್ದು ಈ ವಿಡಿಯೋ ಆಗಿರ್ತದೆ. ನಮ್ಮನೆ ಭವಿಷ್ಯಕ್ಕೆ ಮತ್ತೊಮ್ಮೆ ತಮಗೆಲ್ರಿಗೂ ಆಧಾರದ ಸ್ವಾಗತ ಅಂತ ಹೇಳ್ತಾ, ಈ ಸೆಪ್ಟೆಂಬರ್ ಮಾಸ ಹೇಳುವಂಥದ್ದು ಮಕರ ರಾಶಿಯವರಿಗೆ, ಬಿಸ್ನೆಸ್ ಫೀಲ್ಡಲ್ಲಿರುವವರು ಅಥವಾ ಬೇರೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಅಥವಾ ಗೃಹಿಣಿಯರು, ನಮ್ಮ ರೈತರು, ಸೈನಿಕರು, ಅದೇ ರೀತಿಯಾಗಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿರುವಂಥ ಪೊಲೀಸರು, ಅವರಿಗೆಲ್ಲ ಕೂಡ ಒಂದು ಅತಿ ಉತ್ತಮವಾದಂಥದ್ದೇ ಒಂದು ಸಮಯ ಅಂತಂದರೆ ಈ ಸೆಪ್ಟೆಂಬರ್ ತಿಂಗಳಾಗಿರ್ತದೆ. ಇನ್ನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ವಿದ್ಯೆ, ಉದ್ಯೋಗ, ಮದುವೆ, ವ್ಯವಹಾರ, ಹಣಕಾಸು ಸಂಬಂಧಗಳು ಮತ್ತು ನಿಮ್ಮ ಒಂದು ಕೌಟುಂಬಿಕ ಸಂಬಂಧಗಳು ಅಥವಾ ಪ್ರೀತಿ ಮಾಡ್ತಿರುವಂಥ ಪ್ರೇಮಿಗಳು ಮತ್ತು ಈ ಗೆಳೆತನದ ಸಂಬಂಧದಲ್ಲಿ ಇರುವಂಥವರು, ಅದೇ ರೀತಿಯಾಗಿ ದೈವಿ ಕೃಪೆ ಅದೆಲ್ಲ ಹೇಗಿದೆ ಅಂದ್ಕೊಂಡು ನೋಡೋದಿದ್ರೆ, ಮೊದಲನೆಯದಾಗಿ ನಾವು ನೋಡಬೇಕು ಅಂತಂದರೆ ನಿಮ್ಮ ರಾಶಿಯಲ್ಲಿ ಈ ಗ್ರಹಗಳ ಲೆಕ್ಕಾಚಾರ ಯಾವ ರೀತಿ ಇದೆ, ಒಂದು ಗ್ರಹಗಳ ಸಂಚಾರ ಯಾವ ರೀತಿ ಇದೆ, ಗ್ರಹಗಳ ಸ್ಥಾನ ಪಲ್ಲಟನೆ ಯಾವ ರೀತಿ ಇದೆ ಅಂತ ನೋಡೋದಿದ್ರೆ, ರಾಶಿಚಕ್ರದಲ್ಲಿ ಮೊದಲನೆಯದಾಗಿ ರಾಶಿಚಕ್ರದಲ್ಲಿ 10ನೇ ರಾಶಿ ಅಂತಂದರೆ ನಿಮ್ಮ ಮಕರ ರಾಶಿಯಾಗಿರ್ತದೆ. ಶನಿ ಮೂರನೇ ಮನೆಯಲ್ಲಿರುವಂಥದ್ದು, ರಾಹು 2ನೇ ಮನೆಯಲ್ಲಿರುವಂಥದ್ದು, ಕೇತು ಮತ್ತು ಸೂರ್ಯ ಬುಧ 8ನೇ ಮನೆಯಲ್ಲಿ ಆಸೀನರಾಗಿರುವಂಥದ್ದು. ಆದರೆ ಬೃಹಸ್ಪತಿ ಗುರುಗ್ರಹ ಮಾತ್ರ 6ನೇ ಮನೆಯಲ್ಲಿ, ಶುಕ್ರ 7ನೇ ಮನೆಯಲ್ಲಿ. ಈ ಒಂದು ಗ್ರಹಗಳ ಆಧಾರದ ಮೇಲೆ ನಿಮ್ಮ ಒಂದು ಮಾಸ ಭವಿಷ್ಯ ಹೇಳಬೇಕು ಅಂತಂದರೆ, ಮೊದಲನೆಯದಾಗಿ 1ನೇ ಮನೆಗೆ ಸಂಬಂಧಪಟ್ಟಿರುವಂಥದ್ದು ಆರೋಗ್ಯದಲ್ಲಿ ಅಂಥದ್ದೇನು ಮಹತ್ತರವಾದಂಥ ಏನು ಬದಲಾವಣೆಗಳು ಕಾಣಲಿಕ್ಕೆ ಸಿಗೋದಿಲ್ಲ. ಎಲ್ಲಾದರೂ ಒಂಚೂರು ಸ್ಕಿನ್ ಇನ್ಸ್ಪೆಕ್ಷನ್ ಆಗುವಂಥದ್ದಾಗಿರ್ಬೋದು, ಅಥವಾ ಒಂದು ಸ್ವಲ್ಪ ಏಜ್ಡ್ ಪರ್ಸನಿಗೆ ನಾನು ಹೇಳ್ತಿರೋದು ಇದನ್ನು, ಒಂದು ಸ್ವಲ್ಪ ಜಾಯಿಂಟ್ ಪೇನ್ ಆಗುವಂಥದ್ದು ಆಗ್ಬೋದು, ಅಥವಾ ಸ್ವಲ್ಪ ಕುತ್ತಿಗೆ ನೋವು ಬರುವಂಥದ್ದು, ಆ ಥರದ್ದೆಲ್ಲ ಒಂದು ಸಣ್ಣ ಪುಟ್ಟಗಳು ಒಂದು ನೋವುಗಳನ್ನು ಕಾಣಿಸ್ಕೊಳ್ಳುವಂಥದ್ದು ಆಗ್ತದೆ. ಆದರೆ ಇದು ಯಾವುದೇ ರೀತಿಯಾಗಿ ಯಾವ ಮೇಜರ್ ಘಟ್ಟಕ್ಕೆ ಹೋಗುವಂಥದ್ದು ಏನೂ ಇಲ್ಲ. ಅದು ಕೂಡ ಎಲ್ಲಿಂದ ಎಲ್ಲಿವರೆಗೆ ಇರ್ತದೆ ಕೇಳಿದರೆ, ಒಂದು ಸೆಪ್ಟೆಂಬರ್ 5ನೇ ತಾರೀಕಿಂದ ಸೆಪ್ಟೆಂಬರ್ 15ನೇ ತಾರೀಕುವರೆಗೆ ಮಾತ್ರ ಇದೆಲ್ಲ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಆದರೆ ಸೆಪ್ಟೆಂಬರ್ 15ರ ನಂತರದಲ್ಲಿ ಏನಾಗ್ತದೆ ಕೇಳಿದ್ರೆ ಇದೆಲ್ಲ ಆಟೋಮೆಟಿಕ್ಲಿ ವಾಸಿ ಆಗ್ತದೆ. ಅದಕ್ಕಾಗಿ ನೀವು ಯಾವುದೇ ಒಂದು ಹಾಸ್ಪಿಟ್ಲಿಗೆ ಓಡುವಂಥ ಅವಶ್ಯಕತೆ ಏನಿಲ್ಲ. ಶುಕ್ರ 7ನೇ ಮನೆಯಲ್ಲಿರುವಂಥದ್ದು ಅಂತ ಹೇಳಿದೆ. ಇದು ವಿದ್ಯಾಭ್ಯಾಸವನ್ನು ಸೂಚಿಸುವಂಥದ್ದು ಮತ್ತು ವಿದ್ಯಾರ್ಥಿಗಳ ಒಂದು ಭವಿಷ್ಯವನ್ನು ಸೂಚಿಸುವಂಥದ್ದಾಗ್ತದೆ. ಇದರಲ್ಲಿ ವಿದ್ಯಾರ್ಥಿಗಳಿಗೆ ಯಾರೆಲ್ಲ ಬೇರೆ ಬೇರೆ ಒಂದು ಕೋರ್ಸ್ಗಳಿಗೆ ಅಡ್ಮಿಷನ್ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಅಡ್ಮಿಷನ್ ಸಿಗುವಂಥದ್ದಾಗಿರ್ಬೋದು, ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀಬೇಕು ಅಂತ ಪ್ರಿಪ್ರೇಷನಲ್ಲಿದ್ದವರಾಗಿರ್ಬೋದು, ಅಥವಾ ಈ ಕಾಂಪಿಟೇಟಿವ್ ಎಕ್ಸಾಮ್ದೊಂದು ಫಲಿತಾಂಶಕ್ಕಾಗಿ ಕಾಯ್ತಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಅತಿ ಉತ್ತಮವಾಗಿರ್ತದೆ. ಅದಾಗಿದ್ದ ಮೇಲೆ ನಿಮ್ಮ ಕಷ್ಟ, ನಿಮ್ಮ ಪರಿಶ್ರಮ ಇರಲೇಬೇಕು. ಯಾಕಂತಂದರೆ ನೀವು ಮಕರ ರಾಶಿಯವರು. ನಿಮ್ಮ ಗೋಚಾರ ಫಲ ಎಷ್ಟೇ ಚೆನ್ನಾಗಿರಲಿ ಅಥವಾ ನಿಮ್ಮ ಮೂಲ ಜಾತಕ ಎಷ್ಟೇ ಚೆನ್ನಾಗಿದ್ದರೂ ಕೂಡ ನಿಮ್ಮ ರಾಶ್ಯಾಧಿಪತಿ ಶನಿ ಆಗಿರೋದ್ರಿಂದ ಏನಾಗ್ತದೆ ಕೇಳಿದರೆ, ಶ್ರಮ ಪಟ್ಟರೆ ಮಾತ್ರ ನಿಮಗೆ ಸಕ್ಕರೆ ತಿನ್ನಲಿಕ್ಕೆ ಸಿಗ್ತದೆ. ನಿಮ್ಮ ಶ್ರಮ ಇಲ್ಲ ಅಂತಂದರೆ ಯಾವುದನ್ನು ಕೂಡ ನಿಮಗೆ ಅಷ್ಟು ಸುಲಭವಾಗಿ ಸಿಗುವಂಥದ್ದಿಲ್ಲ. ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಎಕ್ಸಾಮಿಗೆ ಸಂಬಂಧಪಟ್ಟಿರೋವಂಥದ್ದಾಗಿರ್ಬೋದು, ಅಥವಾ ನೀವು ಮಾಡ್ತಿರುವಂಥ ಒಂದು ವ್ಯಾಸಂಗ ಇರ್ಬೋದು, ಅಥವಾ ನೀವು ಇನ್ನು ಮುಂದೆ ಉನ್ನತ ವ್ಯಾಸಂಗಕ್ಕಾಗಿ ನೀವು ಮಾಡುವಂಥ ಒಂದು ಅಡ್ಮಿಷನ್ ಆಗಿರ್ಬೋದು, ಪ್ರವೇಶಾತಿ ಆಗಿರ್ಬೋದು, ಅದನ್ನೆಲ್ಲ ನಿಮಗೆ ಈ ತಿಂಗಳು 15ರ ಮೊದಲೇ ಮಾಡ್ಕೊಳ್ಳಿ. ನೀವು 1ರಿಂದ 15ರ ಒಳಗಡೆ ಮಾಡ್ಕೊಳ್ಳಿ. 15ರ ನಂತರ ಏನಪ್ಪ ಅಂತ ಕೇಳಿದರೆ ಸ್ವಲ್ಪ ನಿಮಗೆ ತೊಂದರೆಗಳನ್ನು ಕಾಡ್ಬೋದು, ಪ್ರಾಬ್ಲಮ್ಸ್ಗಳು ಬರ್ಬೋದು. ನೀವು ಮಾಡುವಂಥ ಅಡ್ಮಿಷನ್ನಿಗೆ ಯಾರದೋ ಕಡೆಯಿಂದ ಒಂದು ಸೈನ್ ಆಗಬೇಕು, ಅದು ಸೈನ್ ಆಗದೇ ಇರ್ಬೋದು, ಅಥವಾ ವ್ಯಕ್ತಿ ನಿಮ್ಗೆ ಸಿಗದೇ ಇರ್ಬೋದು. ಇಂಥ ಒಂದು ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆಗಳು ತುಂಬ ಇರ್ತದೆ. ಹಾಗಾಗಿ ನೀವು ಏನಿದ್ರೂ ಕೂಡ 15ರ ಒಳಗಡೆ ಎಂಥ ಅಡ್ಮಿಷನ್ಗಳಾಗಿರ್ಬೋದು, ಯಾವುದೋ ಒಂದು ಫಾರ್ಮ್ ಫಿಲ್ ಮಾಡುವಂಥದ್ದು, ಅರ್ಜಿಗಳು ಹಾಕುವಂಥದ್ದಾಗಿರ್ಬೋದು, ಅದನ್ನೆಲ್ಲ 15ರ ಮೊದಲೇ ಮಾಡಿ. ಪ್ರೇಮ ಸಂಬಂಧಕ್ಕೆ ಹೋಗೋದಿದ್ದರೆ ಅಥವಾ ಒಂದು ಸಂತಾನ ಅಂತಕೊಂಡು ಬಂದರೆ ಇದರಲ್ಲಿ ಶಿಕ್ಷಣ ಕೂಡ ಬಂತು. 5ನೇ ಮನೆ ಸೂಚನೆ ಆಗುವಂಥದ್ದು. ಈ 5ನೇ ಮನೇಲಿ ಏನಾಗ್ತದೆ ಕೇಳಿದರೆ, ಈ ಪ್ರೀತಿ ಮಾಡ್ತಿರುವಂಥವರು
ಯಾರು ಪರಸ್ಪರ ಒಂದು ಪ್ರೇಮಿಗಳು ಪ್ರೀತಿ ಮಾಡ್ತಿರೋರಲ್ಲಿ ಅವ್ರಿಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಮತ್ತು ಕೆಲವೊಂದಿಷ್ಟು ಆರ್ಗ್ಯುಮೆಂಟ್ಗಳಾಗುವಂಥದ್ದಾಗಿರ್ಬೋದು, ಅಥವಾ ಈ ಚಿಕ್ಕ ಪುಟ್ಟ ಕಾಂಪ್ಲಿಕೇಶನ್ಸ್ಗಳು, ಇದೆಲ್ಲ ಒಂದು ಸಂಭವನೆ ಆಗ್ತದೆ. ಇದೆಲ್ಲ ಬಂದುಬಿಟ್ಟು ಸೆಪ್ಟೆಂಬರ್ 15ರ ನಂತರ. ಆದರೆ ಅದರ ಮೊದಲು ತುಂಬಾ ಚೆನ್ನಾಗಿದೆ, ಅದ್ರ ಬಗ್ಗೆ ಏನೋ ಮಾತಿಲ್ಲ. ಅದ್ರ ಮೊದಲೇ ಚೆನ್ನಾಗೇ ಇರ್ತದೆ. ನಾವು ಇನ್ನೊಂದು ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳ್ಕೊಳ್ಳಿ. ನಾವು ಚೆನ್ನಾಗಿರಬೇಕಾದ್ರೆ ನಮ್ಮ ಕೆಲವೊಂದಿಷ್ಟು ಒಳಗುಟ್ಟನ್ನು ನಾವು ಬಿಟ್ಟುಕೊಡ್ತೀವಿ. ಆ ಸೀಕ್ರೆಟ್ಗಳು ಚೆನ್ನಾಗಿದ್ದಾಗ ನಡೀತಾ ಇರ್ತದೆ, ಅವರು ಕೂಡ ಅದನ್ನು ಒಪ್ಕೊಳ್ತಾರೆ. ಆವಾಗ ಏನಾಗ್ತದೆ, ಒಂದು ನಿಮ್ಮ ಸೀಕ್ರೆಟ್ಗಳನ್ನು ಅವ್ರ ಹತ್ರ ರಿವೀಲ್ ಮಾಡ್ತೀರಾ. ಅದು ಯಾವಾಗ ಏನಾಗುತ್ತೆ ಅಂದ್ಕೊಂಡು ಮನುಷ್ಯಂದು ರಿಲೇಷನ್ಶಿಪ್ ಬಗ್ಗೆ ನಾನು ಅಷ್ಟೊಂದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇವತ್ತು ನಿಮ್ಮ ಜೊತೆಗೆ ಚೆನ್ನಾಗಿದ್ದವನು ನಾಳೆ ನಿಮ್ಗೆ ಅವನೇ ಶತ್ರು ಆಗ್ಬೋದು, ಯಾವುದೋ ಒಂದು ವ್ಯವಹಾರದಲ್ಲಿ ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಮಾತಿನ ಚಕಮಕಿಯಲ್ಲಿ. ಆವಾಗ ನೀವು ಒಳ್ಳೆಯವರು ಇದ್ದಾಗ ಏನು ನಿಮ್ಮ ಸೀಕ್ರೆಟನ್ನು ರಿವೀಲ್ ಮಾಡಿದ್ದೀರೋ ಅದೇ ನಿಮ್ಮ ಒಂದು ಸಂಬಂಧಗಳು ಹಳಸಿದಾಗ ಅದು ಬಂದುಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತಾರೆ. ಹಾಗಾಗಿ ಕೆಲವೊಂದಿಷ್ಟು ಸೀಕ್ರೆಟ್ಗಳನ್ನು, ಕೆಲವೊಂದಿಷ್ಟು ಆರ್ಗ್ಯುಮೆಂಟ್ಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಅದರ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಪ್ರೀತಿಯ ಒಂದು ಸಂಬಂಧ ಚೆನ್ನಾಗಿರ್ತದೆ, ಅದರ ಬಗ್ಗೆ ಏನೂ ಮಾತಿಲ್ಲ. ಅದೇ ರೀತಿಯಾಗಿ ಮಕರ ರಾಶಿಯವರಲ್ಲಿ ಯಾರೆಲ್ಲ ಬಂದುಬಿಟ್ಟು ಮದುವೆಯಾಗಿ 2 ವರ್ಷ 3 ವರ್ಷ 5 ವರ್ಷ 10 ವರ್ಷ ಆದವರು ಇನ್ನೂ ಸಂತಾನ ಭಾಗ್ಯ ನೋಡಲಿಲ್ಲ ಅಥವಾ ಕಾಣಲಿಲ್ಲ, ಅಂಥವರಿಗೆ ಒಂದು ಸಂತಾನ ಭಾಗ್ಯ ಹೇಳುವಂಥದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ಆಗುವಂಥದ್ದು. ಹಾಗಾಗಿ ನಿಮ್ಮ ಪ್ರಯತ್ನ ನೀವು ಮಾಡಿ ಆ ದೇವರ ಮೇಲೆ ಭಾರ ಹಾಕಿ, ಆ ಭಗವಂತ ಕೊಡಬೇಕು ಅಂತಂದರೆ ಅರೆ ಕ್ಷಣದಲ್ಲಿ ಪ್ರಾಪ್ತಿಯಾಗುವಂಥದ್ದು. ಭಗವಂತ ಕೊಡ್ತಾನೆ ಅಂದ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಳುವಂಥದ್ದು ಏನೂ ಇಲ್ಲ. ಆ ಭಕ್ತಿ, ಆ ದೇವರ ಮೇಲೆ ಒಂದು ಗೌರವ, ಅದನ್ನೆಲ್ಲ ಇಟ್ಟು ನೀವು ಕಾರ್ಯಪ್ರವರ್ತರಾಗಿ ಖಂಡಿತವಾಗಲೂ ಸಂತಾನ ಪ್ರಾಪ್ತಿಯ ಸಂಭಾವನೆ 100ಕ್ಕೆ 90ರಷ್ಟಿದೆ. ಅದೇ ರೀತಿಯಾಗಿ ಒಂದು ಕೌಟುಂಬಿಕ ಜೀವನ ಅಂತ ಬಂದರೆ ಮಕರ ರಾಶಿಯವರಲ್ಲಿ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ ನೀವು ಮನೆಗೆ ಬೇಕಾದಂಥ ಕೆಲವೊಂದಿಷ್ಟು ಲಕ್ಸುರಿಯಸ್ ಐಟಮ್ಗಳನ್ನು ಶಾಪಿಂಗ್ ಮಾಡುವಂಥ ಭಾಗ್ಯ ಇದೆ. ಕೆಲವೊಬ್ಬರು ಹೇಳ್ಬೋದು, ನನ್ನ ಹತ್ರ ಇನ್ನೂ ಕೈಗೆ ಏನೋ ಕಾಸೇ ಇಲ್ಲ ಗುರುಗಳೇ, ನಾನು ಏನು ಮಾಡಲಿ ಅಂದ್ಕೊಂಡು. ಇದು ನಿಮ್ಮ ಗೋಚಾರ ಫಲದಲ್ಲಿ ಇರ್ತದೆ, ಇದು ನಿಮ್ಮ ಗೋಚಾರ ಫಲದಲ್ಲಿ ಖಂಡಿತವಾಗ್ಲೂ ಇರ್ತದೆ. ಆದರೆ ಏನಾಗ್ತದೆ ಕೇಳಿದ್ರೆ, ಹಣಕಾಸಿನ ವ್ಯವಸ್ಥೆಗೆ ಬಂದಾಗ ಅಥವಾ ಹಣಕಾಸು ಸಂಬಂಧ ನಾವು ಅದನ್ನು ಯೋಚನೆ ಮಾಡಿದಾಗ 100ಕ್ಕೆ 100ರಷ್ಟು ಜನ ಹಣಕಾಸಿನಲ್ಲಿ ಒಂದು ಸ್ಥಿರತೆಯನ್ನು ಕಂಡಿರೋದಿಲ್ಲ ಅಲ್ವಾ. ನಿಮಗೊಂದು ಹೇಳ್ತೇನೆ, ಮಕರ ರಾಶಿಯವರಲ್ಲಿ ತುಂಬ ಜನ ಹೀರೋಗಳಿದ್ದಾರೆ, ಹೀರೋಯಿನ್ಗಳಿದ್ದಾರೆ. ಎಲ್ಲರೂ 100ಕ್ಕೆ 100 ಇದ್ದವರೆಲ್ಲ ಮಕರ ರಾಶಿಗಳು ಹೀರೋಯಿನ್ ಆಗೋಕ್ಕಾಗೋದಿಲ್ವಲ್ಲ. ಅದೇ ರೀತಿಯಾಗಿ ಒಂದು ಶೇಕಡಾವಾರು ಒಂದು 70ರಷ್ಟು ಜನರಿಗೆ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದ್ದವರು ಲಕ್ಸುರಿಯಸ್ ಐಟಮ್ಗಳನ್ನು, ಮನೆಗೆ ಬೇಕಾದಂಥ ಅಲಂಕಾರಿಕ ವಸ್ತುಗಳನ್ನು ಪರ್ಚೇಸ್ ಮಾಡುವಂಥ ಭಾಗ್ಯ, ಕೊಂಡುಕೊಳ್ಳುವಂಥ ಯೋಗ, ಅದು ನಿಮ್ಮ ಸಂಗಾತಿಯ ಜೊತೆಗೆ ಸೇರಿ ನೀವು ಈ ಕೆಲಸವನ್ನು ಮಾಡುವಂಥದ್ದಾಗ್ತದೆ. ಇಂಥ ಅವಕಾಶಗಳನ್ನು ಸಿಕ್ಕಿದರೆ ನೀವು ಶಾಪಿಂಗ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅದೇ ರೀತಿಯಾಗಿ ನಾನು ಶುಕ್ರ ಗ್ರಹ ಬಂದುಬಿಟ್ಟು 7ನೇ ಮನೆಯಲ್ಲಿದೆ ಅಂದ್ಕೊಂಡೆ. ಇದರಿಂದ ಏನಾಗ್ತದೆ ಕೇಳಿದ್ರೆ, ನಿಮ್ಮ ಮನೆಯಲ್ಲಿ ಒಂದು ಖುಷಿಯ ವಾತಾವರಣ ಇರ್ತದೆ. ಒಂದೊಮ್ಮೆ ಮನೆಯಲ್ಲಿ ಖುಷಿಯ ವಾತಾವರಣ ಇಲ್ಲ ಅಂತಂದರೂ ಕೂಡ ನಿಮ್ಮ ಒಂದು ಸ್ನೇಹ ಸಂಬಂಧದಲ್ಲಿ ನಿಮಗೆ ಹೊಂದಿಕೊಂಡಿರುವಂಥ ಜನರ ಜೊತೆಗೆ ಅಥವಾ ನಿಮಗೆ ಹೊಂದಿಕೊಂಡಿರುವಂಥ ಒಂದು ಸಂಬಂಧಿಕರ ಜೊತೆಗೆ ಒಂದು ಸಂತೋಷಮಯವಾದ ಒಂದು ಸಮಯವನ್ನು ಕಳೀತೀರಾ ನೀವು. ಮತ್ತು ತುಂಬ ದೂರದ ರಿಲೇಟಿವ್ಗಳಿಗೆ ಮೀಟ್ ಮಾಡುವಂಥದ್ದು, ಈ ಥರದ್ದೆಲ್ಲ ಒಂದು ಸಮಯವನ್ನು ಕಳೆಯುವಂಥ ಭಾಗ್ಯ ನಿಮಗೆ ಈ ಸೆಪ್ಟೆಂಬರ್ ಮಾಸದಲ್ಲಿ ಈ ಮಕರ ರಾಶಿಯವರಿಗೆ ಇದೆ. ಅದೇ ರೀತಿಯಾಗಿ ನಿಮ್ಮ ಭಾಗ್ಯಸ್ಥಾನವನ್ನು ನೋಡೋದಿದ್ರೆ ಕೆರಿಯರ್, ನಿಮ್ಮ ಕೆರಿಯರನ್ನು ನೋಡೋದಿದ್ರೆ 15ನೇ ತಾರೀಕು ಸೆಪ್ಟೆಂಬರ್ 15ರ ನಂತರದಲ್ಲಿ ಅತಿ ಉತ್ತಮವಾಗಿದೆ. ಯಾಕಂತಂದರೆ 9ನೇ ಮನೆಯಲ್ಲಿ ಬುಧ ಗ್ರಹ. ಇದರಲ್ಲಿ ಯಾರಿಗೆಲ್ಲ ಒಂದು ಅನುಕೂಲ ಆಗ್ತದೆ ಈ ಕೆರಿಯರು, ಭಾಗ್ಯ, ಒಂದು ಬಿಸ್ನೆಸ್ಸು, ಈ ಪ್ರಾಪರ್ಟಿಗಳು ಅಂತ ಬಂದಾಗ ಇದರಲ್ಲಿ ಯಾವುದೆಲ್ಲ ಕೆಲಸ ಮಾಡ್ತಿದ್ದಾರೋ ಅಥವಾ ಯಾವ ಕೆಲಸ ಮಾಡ್ತಿರೋರು ಒಳ್ಳೆಯದು ಅಂದ್ಕೊಂಡು ನೋಡಿದರೆ, ಒಂದು ಟ್ರೇಡಿಂಗಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಇಲ್ಲಾಂತಂದರೆ ಒಂದು ಆನ್ಲೈನಲ್ಲಿ ಕೆಲಸ ಮಾಡ್ತಿರೋರು, ಅಥವಾ ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟ ಕೆಲಸ ಮಾಡ್ತಿರೋರಿಗೆ, ಅಥವಾ ಒಂದು ಡಿಜಿಟಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿರೋವಂಥವ್ರಿಗೆ, ಇಂಥವರಿಗೆ ಅತಿ ಉತ್ತಮವಾಗಿದೆ. ಮಿಕ್ಕಿದವ್ರಿಗೆ ಚೆನ್ನಾಗಿಲ್ವಾ ಅಂತಲ್ಲ, ಮಿಕ್ಕಿದವರಿಗೂ ಕೂಡ ಚೆನ್ನಾಗಿದೆ. ಅದರಲ್ಲೂ ಕೂಡ ರ್ಯಾಂಕ್ 1, ರ್ಯಾಂಕ್ 2, ರ್ಯಾಂಕ್ 3 ಈ ಥರ ಇರ್ತದಲ್ವಾ. ಅದರಲ್ಲಿ ಬಂದುಬಿಟ್ಟು ಟ್ರೇಡಿಂಗು, ಆನ್ಲೈನಲ್ಲಿ ಕೆಲಸ ಮಾಡೋರು, ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು, ಅದು ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯಾವುದೇ ಒಂದು ಅಪ್ಲಿಕೇಶನ್ಗಳಾಗಿರ್ಬೋದು. ಅದೇ ರೀತಿಯಾಗಿ ನಾವು ನೋಡೋದಿದ್ರೆ ಯಾರೆಲ್ಲ ಒಂದು ಫ್ಯಾಷನಿಗೆ ಸಂಬಂಧಪಟ್ಟಂಥ ಕೆಲಸ ಮಾಡೋರು, ಮೇಕಪ್ ಆರ್ಟಿಸ್ಟ್ಗಳಾಗಿರ್ಬೋದು, ಅಥವಾ ಒಂದು ಫ್ಯಾಷನ್ ಡಿಸೈನರ್ಗಳಾಗಿರ್ಬೋದು, ಅಥವಾ ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದವ್ರು ಇರ್ಬೋದು, ಅಥವಾ ಯಾರೇ ಒಬ್ಬರು ಬಂದುಬಿಟ್ಟು ಸ್ವಂತವಾಗಿ ಸೆಲ್ಫ್ ಬಿಸ್ನೆಸ್ ಮಾಡ್ತಿರೋರು ಇರ್ಬೋದು. ಅದು ಗೃಹಿಣಿ ಆಗಿರಲಿ, ಲೇಡೀಸು ಜೆಂಟ್ಸು ಎರಡೂ ಬಂತು ನಾನು ಹೇಳ್ತಿರುವಂಥದ್ದು.
ಲೇಡೀಸಿಗೆ ಬೇರೆ ಇದೆ, ಜೆಂಟ್ಸಿಗೆ ಬೇರೆ ಇದೆ ಅಂದ್ಕೊಂಡಿಲ್ಲ. ಈ ಮಕರ ರಾಶಿ ಮಕರ ಲಗ್ನದವರಿಗೆ ಸಂಬಂಧಪಟ್ಟಿರುವಂಥ ವಿಡಿಯೋ ಇದು. ಹಾಗಾಗಿ ಕೆರಿಯರಿಗೆ ಸಂಬಂಧಪಟ್ಟಂಗೆ 10ನೇ ಮನೆ ಸೂಚಿಸುವಂಥದ್ದು ಅಂತ ಹೇಳಿದೆ. ಅದು 15ರ ಮೊದಲು ತುಂಬ ಸ್ಟ್ರಾಂಗ್ ಆಗಿ ಇರ್ತದೆ. ಅದರ ಬಗ್ಗೆ ಏನೂ ತೊಂದರೆ ಇಲ್ಲ. ಕೆಲವೊಬ್ಬರಿಗೆ ಸ್ವಲ್ಪ ಹಣಕಾಸಿನ ವ್ಯತ್ಯಯಗಳು ಬರ್ಬೋದು, ವ್ಯತ್ಯಾಸಗಳು ಬರ್ಬೋದು, ಅಥವಾ ಅಡಚಣೆಗಳು ಬರ್ಬೋದು. ಆದರೆ ನಿಮ್ಮ ವಿಲ್ ಪವರ್ ಹೇಳುವಂಥದ್ದು ತುಂಬ ಸ್ಟ್ರಾಂಗ್ ಆಗಿರ್ತದೆ. ಒಂದು ಬಿಸ್ನೆಸ್ ಲೆವೆಲಲ್ಲಿ ಕೆಲಸ ಮಾಡ್ತಿರುವಂಥವ್ರಿಗೆ, ಅಥವಾ ಸೆಲ್ಫ್ ಯಾವುದೋ ಮನೆಯಲ್ಲೇ ಕೆಲವೊಂದು ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿ ನೀವು ಸೇಲ್ ಮಾಡುವಂಥವರಿಗೆ, ಅವರಿಗೆಲ್ಲ ಬಂದುಬಿಟ್ಟು ಒಂದು ವಿಲ್ ಪವರ್ ತುಂಬ ಜಾಸ್ತಿ ಇರ್ತದೆ. ಅದು 15ರ ಮೊದಲು. ಆದರೆ 15ರ ನಂತರದಲ್ಲಿ ಶುಕ್ರ ಗ್ರಹ ಪರಿವರ್ತನೆ ಆಗುವಂಥದ್ದು. ಆದ್ದರಿಂದ ಏನಾಗ್ತದೆ ಕೇಳಿದ್ರೆ ಒಂದು ಸ್ವಲ್ಪ ನಿಮ್ಮಲ್ಲಿ ಆಲಸ್ಯತನ ಜಾಸ್ತಿ ಆಗುವಂಥದ್ದು ಆಗ್ತದೆ, ಮೂಡ್ ಸ್ವಿಂಗ್ ಆಗುವಂಥದ್ದು. ಅದು ಮಾಡಲ ಇದು ಮಾಡಲ, ಇದು ಮಾಡಲ ಅದು ಮಾಡಲ ಹೇಳ್ಕೊಂಡು ಯಾವತ್ತಿದ್ರೂ ಕೂಡ ಒಂದು ಮಕರ ರಾಶಿಯವರು ಕನ್ಸಿಸ್ಟೆಂಟ್ ಆಗಿಬಿಟ್ಟು 1 or 2 ಬಿಸ್ನೆಸ್ ಒಂದು ರೆಗ್ಯುಲರ್ ಬೇಸಿಸಲ್ಲಿ ಇರಬೇಕಾಗ್ತದೆ. ಇನ್ನೊಂದು ಬಂದುಬಿಟ್ಟು ನಿಮಗೆ ಪಾರ್ಟ್ ಟೈಮಲ್ಲಿ ಇಟ್ಕೊಂಡ್ರೆ ಭಾಳ ಬೆಸ್ಟು. ಯಾಕಂದರೆ ಎರಡನ್ನೂ ನೀವು ಮೇಂಟೈನ್ ಮಾಡೋಕ್ಕೆ ಹೋದರೆ ಅದರಲ್ಲೂ ಮೊದಲು ನಿಮಗೆ ಆಲಸ್ಯತನ ಜಾಸ್ತಿ. ಯಾಕಂತಂದರೆ ನಿಮ್ಮ ರಾಶ್ಯಾಧಿಪತಿ ಬಂದುಬಿಟ್ಟು ಶನಿ ಗ್ರಹ. ಇದು ಬಂದುಬಿಟ್ಟು ಮಂದಗತಿಯ ಮಾನವನಿಗೆ ಸೂಚನೆ ಮಾಡಿಕೊಡ್ತದೆ. ಹಾಗಾಗಿ ನೀವು ಮಾಡುತ್ತಿರುವಂಥ ಯಾವುದೇ ಒಂದು ಕೆಲಸ ಆಗಿರಲಿ, ಅದ್ರ ಮೇಲೆ ಪಕ್ಕಾ ಫೋಕಸ್ ಮಾಡ್ಕೋಬೇಕಾಗ್ತದೆ. ಅದರ ನಂತರ ಪಕ್ಕಾ ಪ್ಲ್ಯಾನಿಂಗ್ ಇರಬೇಕಾಗ್ತದೆ. ಅದ್ರ ನಂತರದಲ್ಲಿ ನಿಮ್ಮ ಆಲಸ್ಯವನ್ನು ದೂರ ಮಾಡಬೇಕಾಗ್ತದೆ. ಈ ಆಲಸ್ಯ ದೂರ ಮಾಡಿಲ್ಲ ಅಂತಂದರೆ ನಿಮ್ಮ ಹತ್ರ ಎದ್ದೇಳೋದಕ್ಕೆ ಕಷ್ಟ ಆಗ್ಬೋದು. ಈ ಮಾತನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಮಕರ ರಾಶಿಯವರೆಲ್ಲ ಯಾವ ರೀತಿ ಇರ್ತದೆ ಅಂತಂದರೆ, ಬೆಳಗ್ಗೆ 7 ಗಂಟೆಗೆ ಹೇಳ್ಬೇಕಾದ್ರೂ ನೋಡೋಣ ಇವತ್ತು ದಿನ 8 ಗಂಟೆಗೆ ಹೇಳೋಣ, ಆಮೇಲೆ ಮಾಡಿಬಿಟ್ಟು ಮುಗಿಸ್ಬಿಟ್ರೆ ಆಯಿತು ಹೇಳುವಂಥದ್ದು ಇರ್ತದೆ. ಬಟ್ ಕೆಲವೊಬ್ರಿಗೆ ಏನಾಗ್ತದೆ ಕೇಳಿದ್ರೆ ನೈಟ್ ಡಿಲೇ ಮಲಗೋದು. ಇವರು ಯಾವತ್ತಿದ್ರೂ ಕೂಡ ಒಂದು 12 ಗಂಟೆಯ ನಂತರದಲ್ಲಿ ಇವರು ಆ್ಯಕ್ಟಿವ್ ಆಗುವಂಥದ್ದು, ಇವರು ಕೆಲಸ ಪ್ರವೃತ್ತಿಗಳನ್ನು ಶುರು ಮಾಡ್ತಿರುವಂಥದ್ದು. ಅದು ತುಂಬ ಸೀರಿಯಸ್ಸಾಗಿ ಶುರು ಮಾಡ್ತಾರೆ. 12 ಗಂಟೆ ಆಗಬೇಕು ಬೆಳಗ್ಗೆ. ಅಂಥ ಟೈಮಲ್ಲಿ ಇವರಿಗೆ ತುಂಬ ಕೆಲಸ ಮಾಡುವಂಥ ಉತ್ಸಾಹ ಬರ್ತಾ ಇರ್ತದೆ. ಅದು ಸಂಜೆ ಆಗ್ತಿದ್ದಂಗೆ ಇವ್ರಿಗೆ ಸಂಜೆ ಆಗಿರೋದು ಕತ್ತಲೆಯ ಪರಿಜ್ಞಾನನೇ ಇರೋದಿಲ್ಲ. ರಾತ್ರಿ 12 ಗಂಟೆವರೆಗೆ ಕೆಲಸ ಮಾಡ್ತಾರೆ. ಆದರೆ ಅವ್ರು ಬೆಳಗ್ಗೆ ಎದ್ದೇಳೋದು ಲೇಟ್ ಆಗ್ತದೆ. ಮಕರ ರಾಶಿಯವರು ಆಲ್ಮೋಸ್ಟ್ ಎಲ್ಲರಿಗೂ ಅಂತ ಹೇಳೋದಿಲ್ಲ ನಾನು, ಆಲ್ಮೋಸ್ಟ್ ಒಂದು 70% ಜನರಿಗೆ ಈ ಒಂದು ಮೆಂಟಾಲಿಟಿ ಅಥವಾ ಈ ಮೈಂಡ್ಸೆಟ್ ಇರ್ತದೆ. ಯಾರ್ಯಾರಿಗೆಲ್ಲ ಇಂಥ ಒಂದು ಅನುಭವ ಆಗಿದೆಯೋ ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಅದೇ ರೀತಿಯಾಗಿ ಒಂದು ಜಾಬ್ ವಿಚಾರಕ್ಕೆ ಬಂದರೆ 15ರ ಮೊದಲು, ಸೆಪ್ಟೆಂಬರ್ 15ರ ಮೊದಲು ನಿಮಗೆ ಕೆಲಸ ಸಿಗುವಂಥದ್ದು. ಆದರೆ ಯಾವುದೇ ಕಾರಣಕ್ಕೂ ಕೂಡ ಈಗ ನೀವು ಮಾಡ್ತಾ ಇರುವಂಥ ಜಾಬ್ ಮಾತ್ರ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಸೆಪ್ಟೆಂಬರ್ ತಿಂಗಳಲ್ಲಿ. ಅದು ಕೂಡ 15ರ ನಂತರದಲ್ಲಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಬಿಸ್ನೆಸ್ ವಿಚಾರಕ್ಕೆ ಬಂದರೆ, ಈ ಸೆಪ್ಟೆಂಬರ್ ತಿಂಗಳಲ್ಲಿ ಫೈನಾನ್ಷಿಯಲ್ ಗ್ರೋತು, ಹಣಕಾಸಿನ ಸ್ಥಿತಿ ನಿಮಗೆ ಅತಿ ಉತ್ತಮವಾಗಿರ್ತದೆ. ಆದರೆ ನಿಮ್ಮದು ಪ್ಲ್ಯಾನಿಂಗ್ ಚೆನ್ನಾಗಿರಬೇಕು. ಈ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಸ್ನೆಸ್ ಮಾಡ್ತಾ ಇರುವಂಥವ್ರಿಗೆ ಫೈನಾನ್ಷಿಯಲಿ ಗ್ರೋತ್ ಅಂತೂ 100% ಇರುತ್ತೆ. ಬಟ್ ಅದು ನೀವು ಮಾಡುತ್ತಿರುವಂಥ ವಹಿವಾಟಿನ ಮೇಲೆ ಅದು ಡಿಪೆಂಡ್ ಆಗಿರುವಂಥದ್ದು, ಅಥವಾ ಆ ಒಂದು ಬ್ಯಾಲೆನ್ಸ್ ಆದಂಥ ಒಂದು ಹಣಕಾಸು ವ್ಯವಸ್ಥೆಯನ್ನು ಯಾವ ರೀತಿ ನೀವು ತೂಗಡಿಸ್ಕೊಂಡು ಹೋಗ್ತೀರೋ ಅದ್ರ ಮೇಲೆ ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ನಿಂತ್ಕೊಂಡಿರ್ತದೆ. ಹಾಗಾಗಿ ನೀವು ಖಂಡಿತವಾಗ್ಲೂ ಕೂಡ ಪಕ್ಕಾ ಪ್ಲ್ಯಾನ್ಡ್ ಆಗಿಬಿಟ್ಟು ಯಾವುದೇ ಒಂದು ಬಿಸ್ನೆಸ್ ಮಾಡಿ ಈ ಸೆಪ್ಟೆಂಬರ್ ತಿಂಗಳು ನಿಮಗೆ ಕೈ ಹಿಡಿಯುವಂಥದ್ದಾಗ್ತದೆ. ಆದರೆ ಯಾವುದೇ ಒಂದು ಪಾಪಗ್ರಹದ ದೃಷ್ಟಿ ಅಷ್ಟೊಂದು ಕೆಟ್ಟದಾಗಿ ನಿಮ್ಮ ಮೇಲೆ ಬೀರಿಲ್ಲ. ನಿಮ್ಮ ಗೋಚಾರ ಫಲದಲ್ಲಿ ಯಾವುದೇ ರೀತಿಯಾದಂಥ ಒಂದು ಪಾಪಗ್ರಹದ ದೃಷ್ಟಿ ಇಲ್ಲ. ಹಾಗಾಗಿ ಕೆಲವೊಂದಿಷ್ಟು ಕೋರ್ಟು ಕಚೇರಿಗಳಲ್ಲಿ ಇರುವಂಥ ಕೇಸ್ಗಳು, ಅಥವಾ ಕೆಲವೊಂದಿಷ್ಟು ಗೌರ್ಮೆಂಟ್ ಆಫೀಸಿಂದ ಆಗದೇ ಇರುವಂಥ ಕೆಲಸಗಳು, ಅದು ತುಂಬ ಕಾಲದಿಂದ ಬಂದುಬಿಟ್ಟು ಕೆಲಸ ಆಗದೇ ನಿಂತ್ಕೊಂಡಿರುವಂಥ ಕೆಲಸಗಳು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಖಂಡಿತವಾಗ್ಲೂ ಆಗ್ತದೆ. ಆದರೆ ನಿಮಗೆ ಒಂದು ಸಣ್ಣ ಒಂದು ಎಚ್ಚರಿಕೆಯ ಗಂಟೆ ಏನಂತಂದರೆ, ಅಷ್ಟಮದಲ್ಲಿ ಕೇತು, ಕೆಲವೊಂದಿಷ್ಟು ದುರ್ಘಟನೆಗಳು ಸಂಭವನೆ ಆಗ್ಬೋದು. ನೀವು ಕೆಲಸ ಮಾಡ್ತಿರುವಂಥ ಕ್ಷೇತ್ರದಲ್ಲಿರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಜೊತೆಗಾಗಿರ್ಬೋದು, ಅದು ಬಂದುಬಿಟ್ಟು ಫೈನಾನ್ಷಿಯಲಿಯೂ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಮಾತಿಗೆ ಮಾತು ಬೆಳೆದು ಸ್ವಲ್ಪ ಒಂದು ತಾರಕಕ್ಕೆ ಇರುವಂಥದ್ದು ಆಗಬಹುದು. ಹಾಗಾಗಿ ಯಾರ ಹತ್ರ ಮಾತಾಡಬೇಕಾದರೂ ಕೂಡ ತಾಳ್ಮೆ ವಹಿಸುವುದು ಅತಿ ಸೂಕ್ತ. ಇಲ್ಲ ಅಂತಂದರೆ ಇದಕ್ಕೇನಾದರೂ ಪರಿಹಾರ ಇದೆ ಕೇಳಿದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಕೇತು ಶಾಂತಿಯನ್ನು ಮಾಡಿಸಿ ಖಂಡಿತವಾಗಲೂ ಕೂಡ ನಿಮಗೆ ಒಳ್ಳೆಯದಾಗುವಂಥದ್ದು. ಅದೇ ರೀತಿಯಾಗಿ ಒಂದು ಸೆಪ್ಟೆಂಬರ್ ತಿಂಗಳ ದೈನಿಕ ಮಾಸ ಭವಿಷ್ಯವನ್ನು ನಾನು ಹೇಳಬೇಕು ಅಂತಂದರೆ ಡೇಟ್ ವೈಸ್ ಹೇಳ್ತೀನಿ. ಯಾರಿಗೆಲ್ಲ ಬೇಕು ಅಂದ್ಕೊಂಡು ಹೇಳಿದವರು ನೋಡ್ತಾ ನೀವು ನೋಟ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮಗೆ ಅವಶ್ಯಕತೆ ಇದ್ದಾಗ ಈ ವಿಡಿಯೋನ ಮತ್ತೊಮ್ಮೆ ನೋಡಿದರೆ ಭಾಳ ಒಳ್ಳೆಯದು.
ಸೆಪ್ಟೆಂಬರ್ 1ನೇ ತಾರೀಕು ನಿಮಗೆ ಅತಿಯಾದ ಒಂದು ಲಾಭ ತಂದುಕೊಡುವಂಥದ್ದು. ಯಾವಾಗಲೂ ಬಂದುಬಿಟ್ಟು ಈ ದುಡ್ಡು ಬರುತ್ತೆ ಅಂದ್ಕೊಂಡ್ಬಿಟ್ಟು ಕೂತ್ಕೊಂಡಿದ್ದವರು ಆಸೆ ಬಿಟ್ಟಿದ್ರಿ, ಅಂತಹ ಕೆಲವೊಂದಿಷ್ಟು ಅಮೌಂಟ್ಗಳು ನಿಮಗೆ ರಿಟರ್ನ್ ಆಗುವಂಥದ್ದು, ಲಾಭ ಕೊಡುವಂಥದ್ದು. ಇನ್ನೊಂದು ನೀವು ಮಾಡ್ತಿರುವಂಥ ಬಿಸ್ನೆಸ್ಸಲ್ಲಿ, ವ್ಯಾಪಾರದಲ್ಲಿ, ವಹಿವಾಟಲ್ಲಿ ಒಂದು ಲಾಭ ತಂದು ಕೊಡುವಂಥದ್ದು ಆಗ್ತದೆ. ಅದೇ ರೀತಿಯಾಗಿ 2 ಮತ್ತು 3ನೇ ತಾರೀಕು ಯಾವುದೇ ರೀತಿಯಾದಂಥ ಒಂದು ಇನ್ವೆಸ್ಟ್ಮೆಂಟ್ ಬೇಡ. ಇನ್ವೆಸ್ಟ್ಮೆಂಟ್ ಮಾಡಿದರೆ ಮೋಸ ಹೋಗ್ಬೋದು, ಲಾಸ್ ಆಗ್ಬೋದು. ಖಂಡಿತವಾಗ್ಲೂ ಕೂಡ ಒಂದು ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ. ಅದೇ ರೀತಿ 4, 5, 6ರಿಂದ 10ನೇ ತಾರೀಕುವರೆಗೆ ಒಂದು ಸುಂದರಮಯವಾದಂಥ ಒಂದು ಬದುಕು ಕಾಣ್ತೀರಾ. ಅದೇ ರೀತಿಯಾಗಿ ಸುಂದರವಾದಂಥ ಒಂದು ಸಮಯ ಕೂಡ ನಿಮಗೆ ಬರುವಂಥದ್ದು ಆಗ್ತದೆ. ಅದು ಯಾವಾಗ? 4ರಿಂದ 10ನೇ ತಾರೀಕುವರೆಗೆ. ಅದೇ ರೀತಿಯಾಗಿ 11, 12ನೇ ತಾರೀಕು ಒಂದು ಸ್ವಲ್ಪ ಚಿಂತೆ ಕೊಡುತ್ತೆ. ಚಿಂತೆ ಅಂತಂದರೆ ಒಂದು ಸ್ವಲ್ಪ ಟೆನ್ಷನ್ನು, ಅಥವಾ ಆ ವ್ಯಕ್ತಿ ನನ್ನ ಜೊತೆಗೆ ಇರಬೇಕಾಗಿತ್ತು ಇವತ್ತು, ಅಥವಾ ಆ ವ್ಯಕ್ತಿ ಜೊತೆಗೆ ನಾನು ಇರಬೇಕು, ಅಥವಾ ಈ ಕೆಲಸ ಮಾಡಿದರೆ ಚೆನ್ನಾಗಿರುವಂಥದ್ದು, ಅಥವಾ ಈ ಕೆಲಸ ನಂಗೆ ಮಿಸ್ ಆಗೋಯ್ತಲ್ಲ, ಕೆಲವೊಂದಿಷ್ಟು ಚಾನ್ಸಸ್ಗಳು ಮಿಸ್ ಆಗುವಂಥ ಸಾಧ್ಯತೆಗಳು ಇರ್ತದೆ. ಹಾಗಾಗಿ ಅಲ್ಲಿ ಚಿಂತೆ ಸ್ವಲ್ಪ ಕಾಡುತ್ತೆ ನಿಮ್ಗೊಂದು 2 ದಿನ. ಇದಕ್ಕೆ ಏನು ಮಾಡಬೇಕು ಅಂತಂದರೆ ಶಿವಸ್ಮರಣೆ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮ್ಗೆ ಒಳ್ಳೆಯದಾಗುತ್ತೆ. ಅದೇ ರೀತಿಯಾಗಿ ಒಂದು 13, 14 ಅಂತ ಬಂದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಕೊಡುವಂಥದ್ದು ನೆನ್ಪಿಟ್ಕೋಬೇಕು. ಆವಾಗಲೇ ಹೇಳಿದೆ, ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶವಿದೆ 13 ಮತ್ತು 14ನೇ ತಾರೀಕು. ಆಯಿತಾ? ಕೆಲವೊಂದಿಷ್ಟು ಅಪಾಯಿಂಟ್ಮೆಂಟ್ಗಳು ಸಿಗುವಂಥದ್ದು, ದೊಡ್ಡ ದೊಡ್ಡ ವ್ಯಕ್ತಿಗಳದ್ದು, ಕೆಲವೊಂದಿಷ್ಟು ಬಿಸ್ನೆಸ್ ಮೀಟಿಂಗ್ಗಳು ಸಕ್ಸಸ್ ಆಗುವಂಥದ್ದು, ಕೆಲವೊಂದಿಷ್ಟು ಬಿಸ್ನೆಸ್ ಡೀಲ್ಗಳು ನಿಮಗೆ ಯಶಸ್ವಿಯಾಗಿ ಒಂದು ವಹಿವಾಟು ನಡೆಯುವಂಥದ್ದು, ಇದೆಲ್ಲ ಆಗ್ತದೆ. ಅದೇ ರೀತಿಯಾಗಿ 15 ಮತ್ತು 16ನೇ ತಾರೀಕಿಗೆ ಬಂದರೆ ಒಂದು ಸ್ವಲ್ಪ ವಿಶೇಷವಾಗಿ ನೀವು ಧ್ಯಾನ ಕೊಡಬೇಕಾಗ್ತದೆ. ಆ 2 ದಿನದಲ್ಲಿ ಜಾಸ್ತಿ ಮಾತುಕತೆ ಬೇಡ. ಯಾರೇ ಒಂದು ವ್ಯಕ್ತಿ ಹತ್ರ ಜಾಸ್ತಿ ಮಾತುಕತೆ ಬೇಡ. 15 ಮತ್ತು 16 ಇದನ್ನು ನಾನು ಹೇಳ್ತಾ ಇರುವಂಥದ್ದು. ಯಾವುದೇ ವ್ಯಕ್ತಿ ಅಂತಂದರೆ ನಿಮಗೆ ಬೇಕಾಗಿರುವಂಥ ಒಂದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಒಂದು ಸ್ನೇಹಿತರಾಗಿರ್ಬೋದು, ಅಥವಾ ಯಾರೇ ಒಂದು ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಒಂದು ಕೆಲಸ ಕಾರ್ಯಕ್ಕೆ ಬರುವಂಥ ವ್ಯಕ್ತಿಗಳ ಜೊತೆಗೆ ಅತಿಯಾದ ನಾಲ್ಗೆ ಉದ್ದ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮಾತಿನಿಂದ ಅವರಿಗೆ ನೋವಾಗುವಂಥ ಸಾಧ್ಯತೆಗಳು ಇರ್ತದೆ. ಮುಂದೆ ನೋಡೋದಿದ್ರೆ 17 ಮತ್ತು 18ನೇ ತಾರೀಕು ಅತಿ ಸುಂದರಮಯವಾದಂಥ ಸಮಯವನ್ನು ಕಳೆಯಲಿಕ್ಕೆ ಸಿಗ್ತದೆ ನಿಮಗೆ. ಕೆಲವೊಂದಿಷ್ಟು ಟೆನ್ಷನ್ಗಳಾಗಿರುವಂಥದ್ದು, ಚಿಂತೆಗಳೆಲ್ಲ ದೂರ ಆಗಿಬಿಟ್ಟು ಒಂದು ಸುಂದರ ಸಮಯ. ಕೆಲವೊಬ್ಬರಿಷ್ಟು ನೇಚರ್ಗಳ ಜೊತೆಗೆ ಕಾಲ ಕಳೀಬೋದು, ಅಥವಾ ಕೆಲವೊಂದಿಷ್ಟು ಟ್ರಿಪ್ಗಳಿಗೆ ಹೋಗ್ಬಿಟ್ಟು ವಿಶೇಷವಾದ ಸಮಯವನ್ನು ಕಳೆಯುವಂಥ ಒಂದು ಭಾಗ್ಯ 17, 18ರಲ್ಲಿದೆ. ಅದೇ ರೀತಿಯಾಗಿ 19ರಿಂದ 21ರವರೆಗೆ ಒಂದು ಆರೋಗ್ಯದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಕಾಣ್ಬೋದು. ಆರೋಗ್ಯದಲ್ಲಿ ಒಂಚೂರು ಗಲಿಬಿಲಿ ಆಗ್ಬೋದು, ಅದು ಸಣ್ಣ ಪುಟ್ಟ. ಹಾಗಾಗಿ ಒಂದು ಸ್ವಲ್ಪ ಜ್ಞಾನ ಕೊಡಿ. 22ರಿಂದ 28ರವರೆಗೆ ವಿಶೇಷವಾಗಿ ನೆನ್ಪಿಟ್ಕೋಬೇಕು. 22ರಿಂದ 28ರವರೆಗೆ ನಿಂತ ಕೆಲಸಗಳು ಆಗುವಂಥದ್ದು. ಕೆಲವೊಂದು ಇದು ಬ್ಯಾಂಕ್ ಲೋನ್ಗಳೆಲ್ಲ ಬಂದುಬಿಟ್ಟು ಪೆಂಡಿಂಗಲ್ಲಿರುವಂಥದ್ದು, ನಾಳೆ ಆಗುತ್ತೆ ಅಂದ್ಕೊಂಡು ಹೇಳಿದವರು ಅವರಿಗೆ ಒಂದು ಬ್ಯಾಂಕ್ ಲೋನ್ ಆಗುವಂಥದ್ದು. ಕೆಲವೊಂದಿಷ್ಟು ನಿಮ್ಮ ಪ್ರಾಜೆಕ್ಟ್ಗಳು ನಿಂತ್ಕೊಂಡಿರುವಂಥ ಪ್ರಾಜೆಕ್ಟ್ಗಳು ಶುರುವಾಗುವಂಥದ್ದು. ಯಾವುದೇ ರೀತಿಯಾದಂಥ ಕೆಲಸ ಆಗಿರಲಿ, ಅದು ಪ್ರತಿಯೊಬ್ಬರಿಗೂ ಬಂತು ನಿಮ್ಮ ನಿಂತ ಕೆಲಸಗಳು ಆಗುವಂಥದ್ದು. ಅದೇ ರೀತಿಯಾಗಿ 29, 30 ಯಾವುದೇ ರೀತಿಯಾದಂಥ ಇನ್ವೆಸ್ಟ್ಮೆಂಟು ಖಂಡಿತವಾಗಿ ಬೇಡ. ಖಂಡಿತ ಮೋಸ ಹೋಗ್ತೀರಾ. ಈ ತಿಂಗಳಾಂತ್ಯದಲ್ಲಿ ಬೇಡ, ಮೋಸ ಹೋಗ್ತೀರಾ. ಸಾಲನೂ ಕೊಡಬೇಡಿ, ಸಾಲ ಕೊಟ್ಟರೂ ಕೂಡ ಅದು ರಿಟರ್ನ್ ಬರುವಂಥದ್ದಿಲ್ಲ. ಇದೇ ರೀತಿಯಾಗಿ ಈ ಬರುವಂತಹ ಒಂದು ಸೆಪ್ಟೆಂಬರ್ ತಿಂಗಳು ನಿಮ್ಮ ಬಾಳಿಗೆ ಬಂಗಾರವಾಗಿರಲಿ, ಬರುವಂಥ ಸಮಯ ಆನಂದಪೂರ್ಣವಾಗಿರಲಿ, ಮತ್ತು ಎಲ್ಲರಿಗೂ ನಿಮ್ಮಿಂದ ಒಂದು ಸಹಾಯ ಆಗಲಿ, ಸಹಾಯ ಹಸ್ತ ಚಾಚುವಂಥವರಾಗಿ ನಿಮ್ಮ ಒಂದು ಮಾಡ್ತಿರುವಂಥ ಒಂದು ವ್ಯವಹಾರಗಳು, ಬಿಸ್ನೆಸ್ಗಳು ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.